ಎಲ್ರಿಗೂ ನಮಸ್ಕಾರ. ಬೊಂಡದ ನೀರು ಕುಡ್ದಿರ್ಬೋದು ಅಥವಾ ಎಳನೀರಿನಿಂದ ಮಾಡಿದ ಐಸ್ ಕ್ರೀಮ್ ತಿಂದಿರ್ಬೋದು ಅಥವಾ ಜ್ಯೂಸ್ ಕೂಡ ಕುಡ್ದಿರ್ಬೋದು. ಆದರೆ ಇವತ್ತು ನಾವು ಟೇಸ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿಯ ಸ್ಪೆಷಲ್ ರೆಸಿಪಿ, ಅದುವೇ ಬೊಂಡ ಅಥವಾ ಎಳನೀರಿನ ಜೆಲ್ಲಿ. ಇವತ್ತಿನ ನಮ್ಮ ಭೇಟಿ ವಸುಧಾ ಕ್ಯಾಂಟೀನ್. ಸುಳ್ಯದಿಂದ ಮಡಿಕೇರಿ ಬದಿಗೆ ಹೋಗುವಾಗ ದೇವರಕೊಲ್ಲಿ ಅನ್ನುವಂತಹ ಜಾಗದಲ್ಲಿ ಕಾಣುವಂತಹ ಪುಟ್ಟ ಅಂಗಡಿ ಇದು. ಬ್ರಾಹ್ಮಣರ ಕ್ಯಾಂಟೀನ್ ಆಗಿರುವ ಇಲ್ಲಿ ಬೊಂಡದ ಜೆಲ್ಲಿ ಮತ್ತು ಜೇನುತುಪ್ಪ ಸ್ಪೆಷಲ್ ಆಗಿ ಸಿಗುವಂತಹ ಐಟಮ್ಸ್ ಅಂತ ಹೇಳ್ತಾರೆ. ಫ್ರೆಶ್ ಆಗಿರುವಂತಹ ಎಳನೀರು ಅಥವಾ ಬೊಂಡದ ನೀರನ್ನು ಕುಡಿದ್ರೆ ನಮಗೆ ಯಾವ ರೀತಿಯ ರುಚಿ ಸಿಗ್ತದೆ ಅದೇ ರೀತಿಯ ರುಚಿಯನ್ನು ಈ ಜೆಲ್ಲಿ ನಮಗೆ ಕೊಡ್ತದೆ. ಬೊಂಡದ ನೀರು, ಹಾಗೆ ಇದು ಜೆಲ್ಲಿಯ ರೀತಿ ಆಗಲಿಕ್ಕೆ ಹಾಕುವಂತಹ ಅಗಾರ್ ಮತ್ತು ಸಿಹಿಗೆ ಸ್ವಲ್ಪ ಸಕ್ಕರೆ, ಇಷ್ಟನ್ನು ಹಾಕಿ ಮನೆಯಲ್ಲಿಯೇ ತಯಾರಿಸುವಂತಹ ಈ ಬೊಂಡದ ಜೆಲ್ಲಿ ರಾಸಾಯನಿಕ ರಹಿತ ಆಹಾರ ಅಂತ ಹೇಳ್ಬೋದು. ಸುಮಾರು 9 ರಿಂದ 10 ವರ್ಷಗಳ ಹಿಂದಿನಿಂದಲೇ ಇವರು ಈ ಐಟಮನ್ನು ಕ್ಯಾಂಟೀನ್ನಲ್ಲಿ ಗ್ರಾಹಕರಿಗೆ ನೀಡ್ತಾ ಬಂದಿದ್ದಾರೆ. ಈಗ ಚಳಿಗಾಲ ಆಗಿರೋದ್ರಿಂದ ಇದರ ಬೇಡಿಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ಈ ಕ್ಯಾಂಟೀನ್ನಲ್ಲಿ ಇದೊಂದು ಬಹು ಬೇಡಿಕೆಯ ಹಾಗೆ ಜನಪ್ರಿಯ ತಿನಿಸಾಗಿದೆ. ಇದರ ಜೊತೆಗೆ ಮನೆಯಲ್ಲಿಯೇ ತಯಾರಿಸಿದಂತಹ ಬೇರೆ ಬೇರೆ ರೀತಿಯ ವೈನ್ಗಳು ಕೂಡ ಲಭ್ಯ ಇದೆ. ಅದರ ಜೊತೆ ಮನೆಯಲ್ಲಿಯೇ ಪೆಟ್ಟಿಗೆಯಲ್ಲಿ ತೆಗೆದಂತಹ ಜೇನು, ಹಾಗೆ ಕಾಡಿನ ಜೇನು, ಹಾಗೆ ಮುಜಂಟಿ ಜೇನು ಅಂತ ಹೇಳ್ತೇವೆ, ಸಣ್ಣ ಜೇನು ಹುಳದ ಜೇನು, ಇದೆಲ್ಲವೂ ಕೂಡ ಇಲ್ಲಿ ಲಭ್ಯ ಇರ್ತದೆ. ಹಾಗೆ ನಿಮಗೂ ಕೂಡ ಈ ರುಚಿಯಾದ ಐಟಮ್ಗಳನ್ನು ಹಾಗೆ ಎಳನೀರಿನ ಜೆಲ್ಲಿಯನ್ನು ಸವಿಬೇಕು ಅಂತ ಆದರೆ ಮಡಿಕೇರಿ ಸೈಡಿಗೆ ಹೋಗುವಾಗ ನೀವು ಖಂಡಿತ ಈ ವಸುಧಾ ಕ್ಯಾಂಟೀನ್ಗೆ ಭೇಟಿ ನೀಡಿ ರುಚಿಯನ್ನು ಸವಿಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇವೆ. ಧನ್ಯವಾದ.